ಈ ಪರ್ಟಿಕ್ಯುಲರ್ಲಿ ಬೆಂಗಳೂರು, ಬಾಂಬೆ, ಡೆಲ್ಲಿ ಈ ರೀತಿ ಸಿಟಿಗಳಲ್ಲಿ ಯಾರ್ಯಾರು ಸೈಟನ್ನು ತಗೊಂಡಿದ್ರು ಮೊದಲು ಅವರದ್ದೆಲ್ಲ ಪರಿಸ್ಥಿತಿ ಸುಧಾರಿಸಿದೆ. ಆದರೆ ಇನ್ನು ಮುಂದೆ ಅದು ಸುಧಾರಿಸಬೇಕು ಅಂತೇನಿಲ್ಲ. ಕೆಲವೊಬ್ರು ಹೇಳ್ತಾರೆ, ಹೌದು ನೋಡಿ ನಾನು ಬರೀ ಒಂದು 5 ಲಕ್ಷ ತಗೊಂಡಿದ್ದೆ 2 ಕೋಟಿ ಆಗಿದೆ ಅಂತ. ಆದರೆ 2 ಕೋಟಿಯಿಂದ ಅವ್ರಿಗೆ ಲಾಭ ಆಗಿಲ್ಲ. ಅವ್ರು ಇರೋ ಮನೆಯನ್ನು ಮಾರೋಕ್ಕಾಗಲ್ಲ. ಭಾರತದಲ್ಲಿ ಒಂದು ಕಲ್ಚರ್ ಇದೆ, ಭೂಮಿ ಬಂಗಾರ, ಈ ರೇಟ್ ಬೀಳಲ್ಲ. ಆದರೆ ವಾಸ್ತವವಾಗಿ ಈ ಪ್ರೈಸ್ ಬಿರಗಿದ್ದು ಹೌದು. ಬೆಂಗಳೂರಲ್ಲಿ ಒಂದು ಮನೆ ಮಾಡೋದ್ರ ಬಗ್ಗೆ ಅವರು ಇಡೀ ಕೆರಿಯರನ್ನು ಖರ್ಚು ಮಾಡಿದ್ರು. ಆದರೆ ಅದಕ್ಕಿಂತ ಭಾಳ ಸುಲಭ ದಾರಿ ಇತ್ತಲ್ಲ, ಯಾಕೆ ಹಂಗೆ ವೇಸ್ಟ್ ಮಾಡ್ಕೊಂಡ್ರಿ? ಈಗ ನೀವೇನು ಮಾಡ್ತಾ ಇದ್ದೀರಿ? ಸಾಲ ಮಾಡ್ಬಿಟ್ಟು ಖರೀದಿ ಮಾಡ್ತಾ ಇದ್ದೀರಿ. ನೀವೇನು ಅನ್ಕೋತೀರಿ? ಬಾಡಿಗೆ ಕೊಡ್ತಾ ಇದ್ದೀನಲ್ಲ, ಇದೇ ಬಾಡಿಗೆಯನ್ನು ಬ್ಯಾಂಕ್ನವ್ರಿಗೆ ಕೊಟ್ಟರಾಯ್ತು. ರಾಂಗ್ ಪರ್ಸೆಪ್ಷನ್. ನೀವು ಒಂದು ಮನೆಯನ್ನು ಒಂದು 25 ಅಥವಾ 30ನೇ ವರ್ಷಕ್ಕೆ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಿ ಅಂದರೆ ನಿಮಗೆ 20 ವರ್ಷ ಬೇಕಾಗುತ್ತೆ ಕಟ್ಟೋಕ್ಕೆ. ನೀವು 50 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ರೆ ನೀವು ಕಟ್ಟೋವರಿಗೆ 1 ಕೋಟಿ ಕಟ್ಟಿರ್ತೀರಿ ಬ್ಯಾಂಕ್. ಈ ರೀತಿ EMI ಕಟ್ಟಿರೋ ಕಾರಣ ಮಂತ್ ಎಂಡಿಗೆ ಎಲ್ಲದೂ ಖರ್ಚಾಗಿರುತ್ತೆ. ಹೌದು, ಏನು ಸಂಬಳ ಬರೋಕ್ಕೆ ಕಾಯ್ತಾ ಇರ್ತೀರಿ. ಹೌದು. ಈ ಜಗತ್ತಿನಲ್ಲಿ ದುಡ್ಡಿಂದನೇ ದುಡ್ಡು ಮಾಡ್ಕೊಳ್ಳೋಕ್ಕೆ ಎಷ್ಟೆಷ್ಟು ಅವಕಾಶ ಇದೆಯೋ ಅದನ್ನೆಲ್ಲ ನೀವು ವೇಸ್ಟ್ ಮಾಡ್ಕೊತಾ ಇದ್ದೀರಿ. ಬ್ಯಾಂಕಿಗೆ ನೌಕರರಾಗಿ ದುಡಿತಾ ಇದ್ದೀರಿ ಈಗ ಸಾಲ ಮಾಡಿದ್ದಕ್ಕೆ. ಫಸ್ಟ್ ಒಂದು ಬಾರಿ ಅರ್ನ್ ಮಾಡೋದು, ಆಮೇಲೆ ಅದನ್ನು ಸೇವ್ ಮಾಡೋದು. ಸೇವ್ ಮಾಡಾದಮೇಲೆ ನೀವು ಸೇಫ್ ಇನ್ವೆಸ್ಟ್ಮೆಂಟ್ ನೋಡಬೇಕು. ಈಗ ಒಬ್ಬ ಸ್ಯಾಲರಿಡ್ ಪರ್ಸನ್ ಇರ್ತಾರೆ, ತಿಂಗಳಿಗೆ ಇಂತಿಷ್ಟು ಸಂಬಳ ಅಂತ ಇರುತ್ತೆ. ಜಾಯಿನ್ ಆಗ್ತಾರೆ, ಒಂದು 2 ವರ್ಷ ಆಗ್ತದೆ. ಅವ್ರಿಗೆ ಆಬ್ವಿಯಸ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಅದರಲ್ಲೂ ಬೆಂಗಳೂರು ಅಂತ ಸಿಟಿಲಿ ಮನೆ ಏನು ಇಷ್ಟಿಷ್ಟಕ್ಕೆ ಸಿಗೋದಿಲ್ಲ. 2 ವರ್ಷ ಕೆಲಸ ಮಾಡ್ತಾರೆ, ನನಗೆ ಮನೆ ಬೇಕೇ ಬೇಕು, ಬಾಡಿಗೆ ಕಟ್ಟೋಕ್ಕಾಗಲ್ಲ ಅನ್ನೋ ಕನಸು ಅಥವಾ ಅವ್ರ ಕನಸು ಈಡೇರಿಸ್ಕೋಬೇಕು ಅನ್ನೋ ಕನಸು ಗೊತ್ತಿಲ್ಲ, ಒಂದು ಲೋನ್ ಮಾಡ್ತಾರೆ. ಹೋಮ್ ಲೋನ್ ಮಾಡಿಬಿಟ್ಟು ಮನೆನ ಪರ್ಚೇಸ್ ಮಾಡ್ತಾರೆ, ಇನ್ನು ಕಟ್ಕೊತಾರೆ ಏನೋ ಒಂದು. ಬಟ್ ಅದ್ರ ರಿಸ್ಕನ್ನು ಅವ್ರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಹೋಮ್ ಲೋನ್ ಮಾಡೋದ್ರಿಂದ ಜೀವನ ಪೂರ್ತಿ ಅದನ್ನು ಕಟ್ಟಲೇಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ದು ಕೂಡ ಅದ್ರ ರಿಸ್ಕ್ನ ಅವ್ರು ಅರ್ಥ ಮಾಡ್ಕೊಳ್ದೆ ನನಗೆ ಮನೆ ಬೇಕು ಅಂತ ರಿಸ್ಕನ್ನು ಮರೆತು ಮನೆ ಮಾಡ್ತಾರೆ. ಇದು ಅವ್ರ ಲೈಫ್ಗೆ ಹೇಗೆ ಮುಳ್ಳಾಗ್ಬೋದು ಸರ್? ನೀವು ಇತಿಹಾಸ ನೋಡ್ರಿದ್ದು ಗೊತ್ತಾಗುತ್ತೆ. ಇಲ್ಲಿವರೆಗೆ ಭಾರತದಲ್ಲಿ ಈ ಪರ್ಟಿಕ್ಯುಲರ್ಲಿ ಬೆಂಗಳೂರು, ಬಾಂಬೆ, ಡೆಲ್ಲಿ ಈ ರೀತಿ ಸಿಟಿಗಳಲ್ಲಿ ಯಾರ್ಯಾರು ಸೈಟನ್ನು ತಗೊಂಡಿದ್ರು ಮೊದಲು ಅವರದ್ದೆಲ್ಲ ಪರಿಸ್ಥಿತಿ ಸುಧಾರಿಸಿದೆ. ಆದರೆ ಇನ್ನು ಮುಂದೆ ಅದು ಸುಧಾರಿಸಬೇಕು ಅಂತೇನಿಲ್ಲ. ಇನ್ನು ಮುಂದೆ ಅವಘಡನೂ ಆಗ್ಬೋದು. ನಾನು ಭಾಳ ಜನ ಕೇಳಿದ್ದೀನಿ, ನಮ್ಮ ಸಂಬಂಧಿಕರಲ್ಲೂ ಕೂಡ, ನೀವು ಬೆಂಗಳೂರ ಸೈಟ್ ತಗೋತೀನಿ ಅಂದರೆ ನಾನು ಬೇಡ ಅಂತ ಹೇಳಿ. ಹೌದು, ನಾನು ಬೇಡ ಅಂತ ಹೇಳೋಕ್ಕೊಂದು ಕಾರಣ ಇದೆ. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸು ಆ್ಯಕ್ಚುವಲ್ ಪ್ರೈಸ್ ಥರ ಕಾಣಲ್ಲ. ಅದರಲ್ಲಿ ಭಾಳ ಬಬಲ್ ಬಿಲ್ಡ್ ಆಗಿದೆ ಅಂತರ ಕಾಣುತ್ತೆ. ಅಂದರೆ ಮಾರ್ಕೆಟಲ್ಲಿ ಗುಳ್ಳೆ ಬೆಳೆದಿದೆ ಅಂದರೆ ಇಟ್ಸ್ ಓವರ್ ಪ್ರೈಸ್ಡ್, ಇಟ್ಸ್ ನಾಟ್ ಆ್ಯಕ್ಚುವಲ್ ಪ್ರೈಸ್ ಅಂತ ನಿಮಗೆ ಗೊತ್ತಾಗತ್ತೆ. ಇದು ಈ ಕಾರಣದಿಂದ ನಾನು ಅವರಿಗೆ ಹೇಳಿರೋದಲ್ಲ. ನಾನು ಹೇಳಿದ್ದು ಅವರು ಓವರ್ ಪ್ರೈಸ್ಡು ಅಂತ ಹೇಳಿದ್ದಾರೆ ಅಂದ್ಕೊಂಡಿದ್ದಾರೆ. ವಾಸ್ತವ ಹಾಗಲ್ಲ. ನೀವು ಮಿಡ್ಲ್ ಕ್ಲಾಸ್ ಅವರು ನೀವು ಸಾಲ ಮಾಡಿ ತಗೊಳ್ಳೇಬಾರದು ಅಂತ ನಾ ಹೇಳಿದ್ದು. ಈಗ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಹಿಂದಿನವ್ರನ್ನೆಲ್ಲ ತೆಗೆದುಬಿಟ್ಟು ನೋಡಿ, ಅವರು ಆಗ ತಗೊಂಡಿರೋ ಸೈಟಿನ ಪ್ರೈಸು 10 ಪಟ್ಟು 20 ಪಟ್ಟು ಜಾಸ್ತಿ ಆಗಿರ್ಬೋದು ಬೆಂಗಳೂರಲ್ಲಿ. ಕೆಲವೊಬ್ರು ಹೇಳ್ತಾರೆ, ನೋಡಿ ನಾನು ಬರೀ ಒಂದು 5 ಲಕ್ಷ ತಗೊಂಡಿದ್ದೆ, ಈಗ ನೋಡಿ 2 ಕೋಟಿ ಆಗಿದೆ ಅಂತ. ಆದರೆ 2 ಕೋಟಿಯಿಂದ ಅವ್ರಿಗೆ ಲಾಭ ಆಗಿಲ್ಲ. ಅವ್ರು ಇರೋ ಮನೆಯನ್ನು ಮಾರೋಕ್ಕಾಗಲ್ಲ. ಆಗ ಅವ್ರು ಕಡಿಮೆ ತಗೊಂಡಿದ್ದು ಹೌದು, ಈಗ ಅದ್ರ ರೇಟ್ ಜಾಸ್ತಿ ಆಗಿರೋದು ಹೌದು. ಆದರೆ ಅವ್ರಿಗೆ ಯಾವ ಲಾಭವೂ ಆಗಿಲ್ಲ. ನಿಮ್ಗೆ ಲಾಭ ಆಗಬೇಕು ಅಂದರೆ ನೀವೊಂದು ಮಾರ ಮೇಲೆ ತಾನೆ. ನೀವು ಇರೋ ಮನೆಯನ್ನು ಮಾರ್ಬಿಟ್ರೆ ನೀವೆಲ್ಲ ಹೋಗಿ ಉಳ್ಕೋತೀರಿ. ಆದರೆ ಪ್ರೈಸ್ ಮೇಲೆ ಹೋಗಿ ನಿಮಗೇನು ಲಾಭ ಆಗಾಯಿತು? ಪ್ರೈಸು ನೀವು ಸೈಟ್ ತೊಗೊಂಡಿದ್ದಕ್ಕೆ ನಿಮ್ಗೆ ಇನ್ನೂ ಭಾಳ ಜಾಸ್ತಿ ಲಾಸ್ ಆಗಿದೆ. ಏನು ಲಾಸ್ ಆಗಿದೆ ಅಂದರೆ, ಯಾರು ಒಬ್ಬ ಮನುಷ್ಯ ಮಿಡ್ಲ್ ಕ್ಲಾಸ್ ಅವನು ಏನು ಮಾಡ್ತಾನೆ, ಅವನಿಗೇನಾದ್ರು ಜಾಬ್ ಸಿಕ್ಕಿಬಿಟ್ರೆ ತಕ್ಷಣ ಒಂದು ಅಪಾರ್ಟ್ಮೆಂಟೋ ಒಂದು ಸೈಟೋ ತೊಗೊಂಡ್ಬಿಡ್ತಾನೆ, ನಂದು ಇನ್ವೆಸ್ಟ್ಮೆಂಟಪ್ಪ ಅಂತ. ಅವ್ರಿಗೇನು ಅನ್ಕೋತಾರೆ, ಭಾರತದಲ್ಲಿ ಒಂದು ಕಲ್ಚರ್ ಇದೆ, ಭೂಮಿ ಬಂಗಾರ, ಈ ರೇಟ್ ಬೀಳಲ್ಲ. ಆದರೆ ವಾಸ್ತವವಾಗಿ ಈ ಪ್ರೈಸ್ ಬಿರಗಿದ್ದು ಹೌದು, ಇಲ್ಲಿವರೆಗೆ ಬಿದ್ದಿಲ್ಲ ಇದು. ಹಾಗಾಗಿ ಅವ್ರ ನಂಬಿಕೆ ಅಷ್ಟು ಅಚಲವಾಗಿದೆ, ಕಾಯಂ ಮೇಲೆ ಹೋಗೋದೊಂದೇ ಇದು ಅಂತ. ಇಲ್ಲಿವರೆಗೆ ಸರಿ ಇರ್ಬೋದು, ಆದರೆ ಮುಂದೆ ಸರಿ ಇರುತ್ತೆ ಅಂತ ಹೇಳೋದು ತಪ್ಪು. ನನ್ನ ಲೆಕ್ಕ ಮುಂದೆ ಪರಿಸ್ಥಿತಿ ಭಾಳ ಬಿಗಡಾಯಿಸುತ್ತೆ. ಇರಲಿ, ಪ್ರೈಸ್ ಮೇಲೆ ಹೋಯ್ತು ಅಂತಲೇ ಇಟ್ಕೊಳ್ಳೋಣ. ಆದ್ರೂ ಯು ಆರ್ ದ ಲೂಸರ್. ಏನಕ್ಕೆ ಮಿಡ್ಲ್ ಕ್ಲಾಸ್ ಬೈ ಮಾಡಬಾರ್ದು ಅಂತ?
ನಮ್ಮ ಹಿಂದಿನವ್ರನ್ನೇ ಎಷ್ಟೋ ಜನ ಹಿಂದಿನ ಎಷ್ಟೋ ಕುಟುಂಬಗಳನ್ನು ನೀವು ತೆರೆದು ನೋಡಿ, ಅವರೆಲ್ಲ ಬೆಂಗಳೂರಲ್ಲಿ ಒಂದು ಮನೆ ಮಾಡೋದ್ರ ಬಗ್ಗೆ ಅವರು ಇಡೀ ಕೆರಿಯರನ್ನು ಖರ್ಚು ಮಾಡಿದ್ದಾರೆ. ಹೌದು, ಅವರು ಇಡೀ 30-35 ವರ್ಷ ಒಳ್ಳೆ ಗೌರ್ಮೆಂಟ್ ಜಾಬು, ಒಳ್ಳೆ IT ಜಾಬು, ಇದು ಬರೀ ಒಂದು ಮನೆಗೆ ಬೆಂಗಳೂರು ಮೈಸೂರು ಅಂತ ಸಿಟಿಯಲ್ಲಿ ಒಂದು ಮನೆ ಮಾಡೋಕ್ಕೆ ಖರ್ಚಾಗಿದೆ. ಆದರೆ ಅದಕ್ಕಿಂತ ಭಾಳ ಸುಲಭ ದಾರಿ ಇತ್ತಲ್ಲ, ಯಾಕೆ ಹಂಗೆ ವೇಸ್ಟ್ ಮಾಡ್ಕೊಂಡ್ರಿ? ಭಾಳ ದಾರಿ ಇತ್ತು. ನಾನು ಮಿಡ್ಲ್ ಕ್ಲಾಸ್ ಅವರು ಸೈಟು ಮನೆ ಖರೀದಿ ಮಾಡಬೇಡಿ ಹೇಳ್ತಾ ಇಲ್ಲ, ಖರೀದಿ ಮಾಡಿ, ಬಟ್ ನಾಟ್ ದಿಸ್ ವೇ. ಈಗ ನೀವು ಮಾಡ್ತಾ ಇರೋ ಪದ್ಧತಿಯಿಂದ ಅಲ್ಲ. ಈಗ ನೀವೇನು ಮಾಡ್ತಾ ಇದ್ದೀರಿ? ಸಾಲ ಮಾಡ್ಬಿಟ್ಟು ಖರೀದಿ ಮಾಡ್ತಾ ಇದ್ದೀರಿ. ನೀವೇನು ಅನ್ಕೋತೀರಿ? ಬಾಡಿಗೆ ಕೊಡ್ತಾ ಇದ್ದೀನಲ್ಲ, ಇದೇ ಬಾಡಿಗೆಯನ್ನು ಬ್ಯಾಂಕ್ನವ್ರಿಗೆ ಕೊಟ್ಟರಾಯ್ತು, ಲೋನ್ ತೀರಿಸ್ತೀನಿ ಅಂತ. ಲೋನ್ ತೀರಿಸ್ತೀನಿ, ಹೊಸ ನಮ್ದು ಒಂದು ಮನೆ ಆಗ್ಬಿಡುತ್ತೆ, ಇಲ್ಲೇ ಬಾಡಿಗೆ ಕೊಡ್ತಾ ಇರಬೇಕು, ಸ್ವಂತ ಮನೆ ಆಗ್ತದೆ, ಸ್ವಂತ ಮನೆ ಆಗತ್ತೆ. ರಾಂಗ್ ಪರ್ಸೆಪ್ಷನ್. ಎಕಾನಮಿಕಲಿ ಇಟ್ಸ್ ಎ ವೆರಿ ವೀಕ್ ಸ್ಟ್ರಾಟಜಿ. ಏನಕ್ಕೆ ಅಂದರೆ, ನೀವು ಒಂದು ಮನೆಯನ್ನು ಒಂದು 25 ಅಥವಾ 30ನೇ ವರ್ಷಕ್ಕೆ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರಿ ಅಂದರೆ ನಿಮಗೆ 20 ವರ್ಷ ಬೇಕಾಗುತ್ತೆ ಕಟ್ಟೋಕ್ಕೆ. ಹೌದು. ನೀವು 50 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ರೆ ನೀವು ಕಟ್ಟೋವರಿಗೆ 1 ಕೋಟಿ ಕಟ್ಟಿರ್ತೀರಿ ಬ್ಯಾಂಕಿಗೆ, ಡಬಲ್ ಕಟ್ತೀವಿ, ಬಡ್ಡಿ ಎಲ್ಲ ಸೇರಿ. 1 ವರ್ಷದವರೆಗೆ ನಿಮಗೆ ಪ್ರತಿ ಮಂತ್ ಎಂಡಿಗೆ ನಿಮ್ಮ ಹತ್ರ ದುಡ್ಡು ಇರಲ್ಲ. ಯಾಕೆಂದರೆ ಈ ರೀತಿ EMI ಕಟ್ಟಿರೋ ಕಾರಣ ಮಂತ್ ಎಂಡಿಗೆ ಎಲ್ಲದೂ ಖರ್ಚಾಗಿರುತ್ತೆ. ಹೌದು, ಏನು ಸಂಬಳ ಬರೋಕ್ಕೆ ಕಾಯ್ತಾ ಇರ್ತೀರಿ ನೀವು. ಹೌದು, ಆಯಿತಾ? ಮತ್ತು ನೀವು ಮಾಡ್ತಾ ಇರೋದು ಪ್ರೈವೇಟ್ ಕಂಪ್ನಿ ಜಾಬು. ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಸಾಲ ಮಾಡಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ತಗೊಂಡ್ರೆ ಇಟ್ ವಿಲ್ ನಾಟ್ ಬಿ ಎ ಬ್ಯಾಡ್ ಸ್ಟ್ರಾಟಜಿ, ಇಟ್ಸ್ ಎ ಗುಡ್ ಸ್ಟ್ರಾಟಜಿ. ಅದು ನೀವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ನೀವು ಸೈಟು ಮನೆ ತಗೊಂಡ್ರೆ ಸಾಲ ಮಾಡಿ, ಇಟ್ಸ್ ಎ ವೆರಿ ವೀಕ್ ಸ್ಟ್ರಾಟಜಿ. ಏನಕ್ಕೆ ವೀಕ್ ಸ್ಟ್ರಾಟಜಿ? ನೀವು ಒಂದು ಡಬಲ್ ಕಟ್ತೀರಿ, ಒಂದು ಮಂತ್ ಎಂಡಿ ಹಣ ಇರಲ್ಲ, ಇನ್ನೊಂದೇನು ಅಂದರೆ ಈ ಜಗತ್ತಿನಲ್ಲಿ ದುಡ್ಡಿಂದನೇ ದುಡ್ಡು ಮಾಡ್ಕೊಳ್ಳೋಕ್ಕೆ ಎಷ್ಟೆಷ್ಟು ಅವಕಾಶ ಇದೆಯೋ ಅದನ್ನೆಲ್ಲ ನೀವು ವೇಸ್ಟ್ ಮಾಡ್ಕೋತಾ ಇದ್ದೀರಿ. ಬ್ಯಾಂಕಿಗೆ ನೌಕರರಾಗಿ ದುಡಿತಾ ಇದ್ದೀರಿ ಈಗ ಸಾಲ ಮಾಡಿದ್ದಕ್ಕೆ. ಕಟ್ತಾ ಈ ನೀವು ಫ್ಯಾಮಿಲಿ ದುಡಿತಾ ಇಲ್ಲ. ನೌ ಯು ಆರ್ ನಾಟ್ ಅರ್ನಿಂಗ್ ಫಾರ್ ಯುವರ್ ಓನ್, ನಾಟ್ ಫಾರ್ ಯುವರ್ ಫ್ಯಾಮಿಲಿ, ಬಟ್ ಯು ಆರ್ ವರ್ಕಿಂಗ್ ಫಾರ್ ದ ಬ್ಯಾಂಕ್ ದಟ್ ಲೆಂಟ್ ಯು ದ ಲೋನ್. ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಏನು ಮಾಡ್ಬೋದಿತ್ತು? ನೀವು ನಿಮ್ಮ ಸ್ಟ್ರಾಟಜಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ ಮಂತ್ ಎಂಡಿಗೆ ಹಣ ಇಲ್ಲಗಿದಂಗೂ ಆಗ್ತಿರ್ಲಿಲ್ಲ, ನಿಮ್ಗೆ ಅಪಾರ್ಟ್ಮೆಂಟು ಆಗ್ತಿತ್ತು, ಸೈಟು ಆಗ್ತಿತ್ತು, ನಿಮ್ಮ ಜೀವನದ ಆಸೆನೂ ಪೂರೈಸ್ತಿತ್ತು, ಬೇರೆ ದೇಶಗಳಿಗೆ ಹೋಗಬೇಕು ಅನ್ನೋದು ಅದು ಆಗ್ತಿತ್ತು. ಹೇಗೆ ಮಾಡಬೇಕಿತ್ತು? ನೀವು ಯಾವತ್ತೂ ಫಸ್ಟ್ ಹಣವನ್ನು ನೀವು ಸೈಟು ಮನೆಗೆ ಹಾಕೋದ್ರ ಬದಲಿಗೆ, ಬಂಗಾರಕ್ಕೋ ಸೈಟು ಮನೆಗೋ ಹಾಕೋ ಬದಲಿಗೆ ಫಸ್ಟ್ ಒಂದು ಬಾರಿ ಅರ್ನ್ ಮಾಡೋದು, ಆಮೇಲೆ ಅದನ್ನು ಸೇವ್ ಮಾಡಾದಮೇಲೆ ನೀವು ಈ ರೀತಿ ಇನ್ವೆಸ್ಟ್ ಮಾಡಬೇಕು. ಸೇಫ್ ಇನ್ವೆಸ್ಟ್ಮೆಂಟ್ ನೋಡಬೇಕು. ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಸಾಲ ಮಾಡಬಾರ್ದು. ಅದಕ್ಕೆ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ 2 ಸೋರ್ಸ್ ಆಫ್ ಇನ್ಕಮ್ ಆಯಿತು. ಒಂದು ಜಾಬು, ಈಗ ಇನ್ನೊಂದು ನೀವು ಇನ್ವೆಸ್ಟ್ ಮಾಡಿದ್ರಿಂದನೇ ಒಂದಷ್ಟು ಹಣ ಬರುತ್ತಲ್ಲ ಪ್ರತಿ ತಿಂಗಳಿಗೋ, ಆ ರೀತಿ ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಇಲ್ಲ ವರ್ಷಕ್ಕೆ ಒಂದು ಬಾರಿ ಏನು ಬರುತ್ತಲ್ಲ, ಅದು 2ನೇ ಸೋರ್ಸ್ ಆಫ್ ಇನ್ಕಮ್ ಆಯಿತು. 2ನೇ ಸೋರ್ಸ್ ಆಫ್ ಇನ್ಕಮ್ಮು ಎಷ್ಟು ಬೆಳಿಬೇಕು ಅಂದರೆ, ನೀವು ಒಂದು ವೇಳೆ ಸೈಟ್ ತಗೊಂಡ್ರೆ, ಅಪಾರ್ಟ್ಮೆಂಟ್ ತಗೊಂಡ್ರೆ ಅದಕ್ಕೇನು EMI ಕಟ್ತಿರಲ್ಲ ಪ್ರತಿ ತಿಂಗಳದ EMI ನಿಮ್ಮ ಸಂಬಳದಿಂದ ಹೋಗಬಾರ್ದು. ಆ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಲ್ಲ ಅದರಿಂದ ಬರುತ್ತಲ್ಲ 6 ತಿಂಗಳಿಗೋ 1 ವರ್ಷಕ್ಕೋ, ಅದರಲ್ಲಿ ನಿಮ್ಮದು ಇದು ಕಟ್ ಆಗುವಂಗೆ ಮಾಡಬೇಕು. ನಿಮ್ಮದು ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ರೆಡಿ ಆಯ್ತಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ, ಆ ಹಣದಿಂದ ನೀವು ಬ್ಯಾಂಕ್ ಲೋನ್ ಮಾಡಿದ್ದೀರಲ್ಲ ಸೈಟ್ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋಕ್ಕೆ, ಆ EMI ತೀರಿಸ್ತಾ ಹೋಗಬೇಕು. ನಿಮ್ಮ ಸಂಬಳ ಹಣ ನೆಟ್ಟಾಗಿ ಹಾಗೇ ಉಳಿಬೇಕು. ನಿಮ್ಮದು ಸಂಬಳ ಏನಿದೆ ಇಟ್ಸ್ ಎ ವೆರಿ ಹಾರ್ಡ್ ಅಂಡ್ ಮನಿ, ಅದನ್ನ ಬೆಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಎ ವೆರಿ ಹಾರ್ಡ್ ಅಂಡ್ ಮನಿ. ಆ ರೀತಿ ಇನ್ವೆಸ್ಟ್ಮೆಂಟಿಂದ ಬಂದಿದೆಯಲ್ಲ ಆ ಹಣವನ್ನು EMI ಕಟ್ಟಿ 2 ಸೋರ್ಸ್ ಆಫ್ ಇನ್ಕಮ್ ಆಯಿತು. ನಿಮ್ದು ಸೈಟು ಮನೇನೂ ಆಯಿತು, ಸಾಲ ಕೂಡ ಆರಾಮಾಗಿ ತೀರ್ತಾ ಇದೆ, ಸಾಲನೂ ತೀರ್ತಾ ಇದೆ, ಜಾಬ್ ಹೋದ್ರೂ ಟೆನ್ಷನ್ ಇಲ್ಲ. ಈಗ ಏನಾಗಿದೆ, ಈಗ ಇಂಡಿಯಾದಲ್ಲಿ ಮಿಡ್ಲ್ ಕ್ಲಾಸು ಹೆವಿಲಿ ಡೆಟ್ ರಿಡನ್ ಅಂದರೆ ಭಾಳ ಸಾಲ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 90% ಮಿಡ್ಲ್ ಕ್ಲಾಸ್ ಕುಟುಂಬ ಒಂದಲ್ಲ ಒಂದು ರೀತಿ EMI ತುಂಬ್ತಾ ಇದೆ. ಫ್ಲ್ಯಾಟು ಅಪಾರ್ಟ್ಮೆಂಟು ತಗೊಂಡಿದ್ದಕ್ಕೋ, ಕಾರು ತಗೊಂಡಿದ್ದಕ್ಕೋ, ಏನಾರು ಒಂದು ತಗೊಂಡಿದ್ದಕ್ಕಾಗಿ ಅವರು ಸಾಲ ತೀರಿಸ್ತಾನೇ ಇದ್ದಾರೆ. ಇವನ್ನು ಬಜಾಜ್ ಫೈನಾನ್ಸಲ್ಲಿ ಸಾಲ ತಗೊಂಡವರು ಸಹಿತ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ಮಾಮೂಲಿ ಸಾಲ ಅಲ್ಲ,
ಫ್ರಿಜ್ಜು, ಮಿಕ್ಸರು, ಕುಕ್ಕರು, ಟಿ ವಿ ಅದನ್ನು ಸಹಿತ ಬಜಾಜ್ ಫೈನಾನ್ಸ್ ಅಂತ ಕಂಪ್ನಿ ಮೂಲಕ ಸಾಲ ಮಾಡ್ಕೊಂಡಿದ್ದಾರೆ. ಬೈಕು, ಆಟೋ, ಕಾರು ಇದನ್ನು ಸಹಿತ ಅವರು ಸಾಲ ಮಾಡ್ಕೊಂಡಿದ್ದಾರೆ. ಸೈಟ್ ಅಂದರೆ ಮನೆ ತುಂಬ ಬರೀ ಸಾಲನೇ ಆಗಿದೆ ಈಗ. ದೇ ಆರ್ ಫೈನಾನ್ಷಿಯಲಿ ವೆರಿ ಟೈಟ್ ಪೊಸಿಷನ್. ಏನಕ್ಕೆಂದ್ರೆ ಅವ್ರು ಸಾಲ ಮಾಡಿದ್ದಾರೆ. ಸಾಲ ಮಾಡೋ ತಪ್ಪು ಅಂತ ನಾನು ಹೇಳಲ್ಲ, ಬಿಸ್ನೆಸ್ಮೆನ್ ಸಾಲ ಮಾಡಬೇಕು, ಆದರೆ ನೀವು ಸಾಲ ಮಾಡಬಾರ್ದು. ನೀವು ಸಾಲ ಮಾಡಬೇಕು ಅಂದರೆ ಆ ಸಾಲ ತೀರ್ಸೋಕೆ EMIಯನ್ನು ಸಪ್ರೇಟಾಗಿ ವ್ಯವಸ್ಥೆ ಮಾಡ್ಕೋಬೇಕು. ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡು ಸಾಲ ಮಾಡಿ. ಈ ಸಂಬಳವನ್ನು ನಂಬ್ಕೊಂಡು ಸಾಲ ಮಾಡಬಾರ್ದು. ಸಂಬಳವನ್ನು ನಂಬ್ಕೊಂಡು ಸಾಲ ಮಾಡೋನು ಭಾಳ ದಡ್ಡವನಾಗಿರ್ತಾನೆ. ವೆರಿ ಡೇಂಜರು. ಈಗ ನೋಡಿ, ಆಟೋಮೇಷನ್ ಬಂತು AI ಇಂದ ಏನು ಆಟೋಮೇಷನ್ ಬಂದಿರೋದಕ್ಕಾಗಿ ಬೆಂಗಳೂರಲ್ಲಿ ಭಾಳ IT ಜಾಬ್ಗಳು ಸಮಸ್ಯೆ ಆಗಿದೆ. ಆದರೆ ಈ IT ಅವರೆಲ್ಲ ಜಾಸ್ತಿ ಸಂಬಳ ಬಂದಿದೆ ಅಂತ ಫ್ಲ್ಯಾಟು, ಸೈಟು ಎಲ್ಲ ತಗೊಂಡಿದ್ದಾರೆ. ಈಗೇನಾಗತ್ತೆ, ಅವರು ಜಾಬ್ ಹೋಗ್ಬಿಟ್ರೆ 3 ತಿಂಗಳ ಅವರು ಒಂದು ವೇಳೆ ಇನ್ಸ್ಟಾಲ್ಮೆಂಟ್ ತುಂಬದೇ ಇದ್ರೆ, ಸಾಲದ ಇನ್ಸ್ಟಾಲ್ಮೆಂಟು ಹೇಳ್ತಾ ಇರೋದು, ಬ್ಯಾಂಕ್ನವರು ನಿಮ್ಮ ಫ್ಲ್ಯಾಟನ್ನೋ ಅಥವಾ ನಿಮ್ಮ ಸೈಟನ್ನೋ ಏನು ಪ್ಲೆಜ್ ಮಾಡಿರ್ತಾರಲ್ಲ ಸಾಲಕ್ಕೆ, ಅದನ್ನು ಹರಾಜು ಹಾಕ್ತಾರೆ. ಈಗ ನೀವು 5 ವರ್ಷದಿಂದ 6 ವರ್ಷದಿಂದ 10 ವರ್ಷದವರೆಗೆ ಇನ್ಸ್ಟಾಲ್ಮೆಂಟ್ ಸರಿಯಾಗಿ ಪ್ರಾಮಾಣಿಕವಾಗಿ ತುಂಬಿದ್ದೀರಿ ಅಂತ ಇಟ್ಕೊಳ್ಳಿ. ಈಗ 3 ತಿಂಗಳ ನೀವು ತುಂಬದೇ ಇದ್ದರೆ 4ನೇ ತಿಂಗಳ ಹರಾಜಿ ಬರುತ್ತೆ ನಿಮ್ಮ ಫ್ಲ್ಯಾಟು. ನೀವು ಇಲ್ಲಿವರೆಗೆ ತುಂಬಿದ್ದೆಲ್ಲ ವೇಸ್ಟು. ಇಲ್ಲಿವರೆಗೆ ತುಂಬಿದ್ದೆಲ್ಲ ವೇಸ್ಟು, ನಿಮ್ಗೆ ಯಾವುದು ಬರೋಲ್ಲ. ಅದು ಬ್ಯಾಂಕ್ನವ್ರು ಅವ್ರಿಗೆ ಎಷ್ಟು ಹಣ ಬರಬೇಕೋ ಅಷ್ಟು ಹಣವನ್ನು ಹರಾಜು ಹಾಕ್ಕೊಂಡು ತಗೊಂಡು ಹೋಗ್ತಾರೆ. ನೀವು ಇಲ್ಲಿವರೆಗೆ ಏನು ಕಟ್ಟಿರ್ತೀರಿ ಏನೂ ಪ್ರಯೋಜನ ಆಗಲ್ಲ. ಮತ್ತು ಜಾಬ್ ಹೋಗುತ್ತೆ ಅಂತಾದಾಗ ನಿಮಗೆ ಈ ರೀತಿ ಲೋನ್ ಕಟ್ಟಬೇಕಲ್ಲಪ್ಪ ಅಂತ ಭಯ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಹಾಳಾಗತ್ತೆ. ಮತ್ತು ಆಗ ಆಫೀಸಲ್ಲಿ ಇನ್ನೂ ಜಾಸ್ತಿ ತಪ್ಪನ್ನು ಮಾಡ್ತೀರಿ. ಜಾಬ್ ಆವಾಗ ಮತ್ತೂ ಸ್ಪೀಡಾಗಿ ಹೋಗುತ್ತೆ, ಇನ್ನಷ್ಟು ಬೇಗ ಹೋಗ್ತದೆ. ಆರೋಗ್ಯ ಹಾಳಾದಾಗ ನೆಕ್ಸ್ಟ್ ಜಾಬ್ ತಗೊಳ್ಳೋದು ಮತ್ತೂ ಕಷ್ಟ ಆಗುತ್ತೆ. ಇದೆಲ್ಲ ನೀವು ಏನಕ್ಕೆ ಮಾಡ್ಕೊಂಡ್ರಿ? ಇದು ಅವಶ್ಯಕತೆ ಇರಲಿಲ್ವಲ್ಲ. ನಿಮ್ಮದು ರಾಂಗ್ ಫೈನಾನ್ಷಿಯಲ್ ಸ್ಟ್ರಾಟಜಿಯಿಂದ ಆಗಿದ್ದಿದ್ದು. ಈಗ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ, ನಾನು ವೆಸ್ಟರ್ನ್ ಇನ್ವೆಸ್ಟರ್ಗಳನ್ನು ಇಂಟರ್ವ್ಯೂ ಮಾಡ್ತೀನಲ್ಲ, ಅವ್ರು ಮಾತಾಡಿದಾಗ ನಾನು ತಿಳ್ಕೊಂಡಿದ್ದು ಅಮೇರಿಕದಲ್ಲಿ ಕಂಟ್ರಿಲೂ ಸಹಿತ ಇದೇ ರೀತಿ ಮಿಡ್ಲ್ ಕ್ಲಾಸ್ ಅವರು ಇದ್ದಾರೆ. ಅಲ್ಲೂ ಸಹಿತ ಇದೇ ರೀತಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನು ಕಳ್ಕೊಂಡವ್ರು ಭಾಳ ಜನ ಇದ್ದಾರೆ. ಅಮೇರಿಕದವರು 20 ವರ್ಷ ಹಿಂದೆ ಮಾಡಿರೋದನ್ನು ಭಾರತೀಯರು ಇಂದಿಗೂ ಮಾಡ್ತಾ ಇದ್ದಾರೆ. ಈ ಸ್ಟ್ರಾಟಜಿ ಮುಂದೆ ಚೇಂಜ್ ಆಗ್ಬೋದು ಭಾರತದಲ್ಲಿ, ಗೊತ್ತಿಲ್ಲ. ಆದರೆ ಇವತ್ತಿನವರೆಗೆ ಭಾರತದಲ್ಲಿ 90% ಮಿಡ್ಲ್ ಕ್ಲಾಸ್ ಅವರು ಈ ರೀತಿಯಾಗಿ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಈ ಫೈನಾನ್ಷಿಯಲ್ ಕಷ್ಟದಲ್ಲಿದ್ದಾರೆ, ಸಾಲದ ಹೊರೆಯನ್ನು ಎದುರಿಸ್ಕೊಂಡಿದ್ದಾರೆ. ಈ ಸ್ಟ್ರಾಟಜಿಯನ್ನು ಸ್ವಲ್ಪ ಮಟ್ಟಿಗೆ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಸಾಲ ಮಾಡಿದ್ರೆ ಅವರಿಗೆ ಜಾಬ್ ಹೋದರೂ ಸಮಸ್ಯೆ ಆಗಲ್ಲ, ಜೀವನ ಭಾಳ ಶಾಂತಿ ಸಿಗುತ್ತೆ. ಇದು ಮಿಡ್ಲ್ ಕ್ಲಾಸ್ ಅವರು ಭಾರತದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ. ಇದರ ಅರ್ಥ ಏನು ಅಂದರೆ, ನೀವು ಸೈಟ್ ಖರೀದಿ ಮಾಡಬೇಡಿ ಅಂತಲ್ಲ, ನೀವು ಸೈಟ್ ಖರೀದಿ ಮಾಡಿ. ಅಪಾರ್ಟ್ಮೆಂಟ್ ಖರೀದಿ ಮಾಡಬೇಡಿ ಅಂತಲ್ಲ, ಅಪಾರ್ಟ್ಮೆಂಟ್ ಖರೀದಿ ಮಾಡಿ. ಆದರೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ರೆಡಿ ಆಗದೆ ನಿಮ್ಮ ಬರೀ ಜಾಬನ್ನು ನಂಬಿಕೊಂಡು ಖರೀದಿ ಮಾಡಿದ್ರೆ ನೀವು ಕಷ್ಟಕ್ಕೆ ಬೀಳ್ತೀರಿ. ಒಂದು ವೇಳೆ ಇನ್ನು ನಿಮ್ಮ ಭೂಮಿ ಪ್ರೈಸು ಜಾಸ್ತಿ ಆದ್ರೂ ನಿಮಗೆ ಯಾವುದೇ ಬೆನಿಫಿಟ್ ಆಗಲ್ಲ. ಒಂದು ವೇಳೆ ಪ್ರೈಸ್ ಬಿದ್ದೋಗ್ಬಿಟ್ರೆ, ಒಂದು ವೇಳೆ ರಿಯಲ್ ಎಸ್ಟೇಟ್ ಬಬಲ್ ಕ್ರಿಯೇಟ್ ಆಗಿ ಬರ್ಸ್ಟ್ ಆಗಿಬಿಟ್ರೆ, ಅಮೇರಿಕದಲ್ಲಿ 2008 ಆದಾಗೆ ಬರ್ಸ್ಟ್ ಆಗಿಬಿಟ್ರೆ ನಿಮಗೆ ಇನ್ನೂ ಭಾಳ ಭಯಾನಕ ಲಾಸ್ ಆಗುತ್ತೆ. ಒಂದು ವೇಳೆ ನಿಮಗೆ ಇನ್ಸ್ಟಾಲ್ಮೆಂಟ್ ತುಂಬಕ್ಕಾಗದೆ ಬ್ಯಾಂಕ್ನವರು ನಿಮ್ಮ ಸೈಟ್ ಅಥವಾ ಅಪಾರ್ಟ್ಮೆಂಟನ್ನು ಹರಾಜು ಮಾಡಿದ್ರೆ ನಿಮಗೆ ಭಾಳ ಭಯಾನಕ ಲಾಸ್ ಆಗುತ್ತೆ. ಆ ರೀತಿ ಪರಿಸ್ಥಿತಿಯನ್ನು ತಂದ್ಕೊಂಡವ್ರು ನೀವೇನೆ. ಹಾಗೆ ತಂದ್ಕೋಬೇಡಿ. ಬೇರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಬೇಜಾನ್ ರೀತಿ ಅವಕಾಶ ಇದೆ. ಇವತ್ತು ದುಡ್ಡಿನಿಂದ ದುಡ್ಡು ಮಾಡೋದು ಭಾಳ ಸುಲಭ ಇದೆ. ಫಸ್ಟ್ ದುಡ್ಡು ಮಾಡೋದು ಮಾತ್ರ ಭಾಳ ಕಷ್ಟ. ದುಡ್ಡಿನಿಂದ ದುಡ್ಡು ಹ್ಯಾಂಗೆ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಇವತ್ತು ChatGPT ಇದೆ, ಗೂಗಲ್ ಜೆಮಿನಿ ಇದೆ. ನೀವು ಯಾವುದೇ ಇನ್ಫಾರ್ಮೇಷನನ್ನು ಅಟ್ ದಿ ಕ್ಲಿಕ್ ಆಫ್ ಎ ಬಟನ್ ನೀವು ತಿಳ್ಕೊಬೋದು. ತಿಳ್ಕೊಳ್ಳಿ. ದುಡ್ಡಿಂದ ದುಡ್ಡು ಮಾಡೋ ದಾರಿ ಬೇಜಾನಿದೆ. ಲೀಗಲಿ ಮಾಡುವಂಥ ದಾರಿ ಇದೆ. ಲೀಗಲಿ ಮಾಡ್ಕೊಳ್ಳಿ, ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಳ್ಳಿ, ಆಮೇಲೆ ಸಾಲ ಮಾಡಿ, ಹ್ಯಾಪಿಯಾಗಿರಿ.